ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಆರಂಭ ಆಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಇದ್ದಾರೆ. ಬನ್ನಿ ಅವರೇ ಮಾತಾಡ್ಸೋಣ. ಸರ್, ನಾಯಕತ್ವ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು. ಕಳೆದ 2 ವರ್ಷಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಸಭೆ ಕೂಡ ಆರಂಭ ಆಗಿರುವಂಥದ್ದು. ಸರ್, ಇಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸರ್? ನೀವು ಹೈಕಮಾಂಡ್ನ ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಹೈಕಮಾಂಡ್ ಕರೆದಿದ್ದಾರೆ, ಅವ್ರನ್ನ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಹಲವಾರು ವಿಚಾರಗಳಿದ್ದಾವೆ. ರಾಜ್ಯಸಭಾ ವಿಚಾರ, ವಿಧಾನ ಪರಿಷತ್ ವಿಚಾರ, ಮತ್ತು ಎಕ್ಸ್ಪಾನ್ಷನ್, ಕ್ಯಾಬಿನೆಟ್ ಎಕ್ಸ್ಪಾನ್ಷನು, ನಾಯಕತ್ವ ಎಲ್ಲ ಇದೆ. ಎಂತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೇನು ಸ್ವಲ್ಪ ಇವತ್ತು ಗೊತ್ತಾಗ್ತದೆ ಇವತ್ತು ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತೇಳಿ. ಬಟ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಏನಾದ್ರು ಒಂದು ಸೂಕ್ತವಾದಂಥ ತೀರ್ಮಾನ ಹೈಕಮಾಂಡ್ ತಗೋಬೇಕು ಅಂತೇಳಿ. ಸರ್, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿತ್ತು. ತಾವು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರಿ. ಈಗ ಆ ಒಂದು ಸಮಯ ಬಂದಿದೆಯಾ ಸರ್? ಅದೇ ನಮಗೆ ಗೊತ್ತಿಲ್ಲ, ಯಾತಕ್ಕೋಸ್ಕರ ಕರೆದವ್ರೆ ಅಂತ ಗೊತ್ತಿಲ್ಲ. ಬಟ್ ಸೂಕ್ತವಾದಂಥ ತೀರ್ಮಾನ ಹೈಕಮಾಂಡ್ ತಗೋತದೆ ಅಂತಕ್ಕಂಥ ಆಶಾಭಾವನೆ ನಿಮಗೆ ನಾವು ಇಟ್ಕೊಂಡಿದ್ದೀವಿ. ನಿರೀಕ್ಷೆ ಇದೆ ಸರ್ ನಾಯಕತ್ವ ಬದಲಾವಣೆ ಆಗಿ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ? ಅಲ್ಲ, ಅಂತಿಮವಾದಂಥ ತೀರ್ಮಾನ ಆಗಬೇಕು. ಬದಲಾವಣೆ ಮಾಡ್ತಾರೋ ಮುಂದುವರಿಸ್ತಾರೋ ಏನಾರ ಒಂದು ತೀರ್ಮಾನ ಆಗಬೇಕಲ್ಲ. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು ಕಡೆ CM ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ದಾರೆ. ಅದನ್ನು ಹೈಕಮಾಂಡ್ ನಾಯಕರ ಮುಂದೆ ಕೂಡ ಚರ್ಚೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ತಾವು ಕೂಡ ಕ್ಯಾಬಿನೆಟ್ ಏನಾದರೂ ಸೇರುವಂಥ ಇಚ್ಛಾಶಕ್ತಿ ಇದೆಯಾ ಸರ್? ಬೇಡ ಅಂತಾರೆ, ಯಾರು ಮಂತ್ರಿ ಮಾಡಿದ್ರೆ ಬೇಡ ಅಂತಾರೆ ರೀ. ನಮಗೂ ಆಸೆ ಐತೆ ಮಂತ್ರಿ ಮಾಡಲಿ ಅಂತ. ಮಾಡಲಿ, ನೋಡೋಣ. ಹೈಕಮಾಂಡು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಏನು ತೀರ್ಮಾನ ತೆಗೆದುಕೊಂತಾರೆ ನೋಡೋಣ. ಈಗ ಹೈಕಮಾಂಡ್ ಖಂಡಿತವಾಗಿ ಇವತ್ತು ಫೈನಲ್ ಮಾಡುತ್ತಾ ಸರ್, ಅಥವಾ ಮತ್ತೆ ಗೊಂದಲ ಮುಂದುವರಿಯುತ್ತಾ ಅಂತ? ಇಲ್ಲ, ಅದನ್ನ ನೀವು ಹೈಕಮಾಂಡ್ ಕೇಳಬೇಕು. ನೀವು ನಾನು ಕೇಳಿದ್ರೆ ನೀವು ಹೈಕಮಾಂಡ್ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ ಆದಷ್ಟು ಬೇಗ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಲ್ಲ ಸರ್, ಸಾಕಷ್ಟು ಬಾರಿ ತಾವು ಕೂಡ ಆಗ್ರಹಿಸಿದ್ರಿ ಗೊಂದಲ ಬಗೆಹರಿಸಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಯಾಕಂದರೆ ಅವರು ಕೂಡ ದುಡ್ದಿದ್ರು ಅಂತ. ಈಗ ಸೂಕ್ತ ಸಮಯನ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಈಗ ನ್ಯಾಚುರಲ್ ಆಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ನಂತರ ಡಿ.ಕೆ. ಶಿವಕುಮಾರ್ ಅವರೇ ಅಂತ. ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡು ಬೇರೆ ತೀರ್ಮಾನ ತೆಗೆದುಕೊಳ್ತದೆ ಅಂದಾಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯನೂ ಕೂಡ ಅದೇ ನಮ್ಮ ಅಭಿಪ್ರಾಯನೂ ಕೂಡ ಅದೇ ಆಗ್ತದೆ. ಸರ್, ಇನ್ನೊಂದು ಕಡೆ ಪರಮೇಶ್ವರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ CM ಅವ್ರ ಜೊತೆಗೆ ಹೋಗಿದ್ದಾರೆ. ದಲಿತ CM ಕೂಡ ಮಾಡಬೇಕು ಅನ್ನೋ ಒಂದಷ್ಟು ಪ್ಲಾನ್ಗಳು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಡಿ.ಕೆ. ಶಿವಕುಮಾರ್ ನಂತರ ಮಾಡ್ಬೋದು ಅವ್ರೂ. ಅದೇ ನಮ್ಮದೇನು ತಕರಾರಿಲ್ಲ. ಅದಕ್ಕೆ ಎಲ್ಲ ವರ್ಗದ ನಾಯಕರು ಇದ್ದಾರಲ್ಲ ರೀ ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲ ಸತೀಶ್ ಜಾರಕಿಹೊಳಿ ಇದ್ದಾರೆ, MP ಪಾಟೀಲ್ ಇದ್ದಾರೆ, ಖಂಡ್ರೆ ಸಾಹೇಬ್ರಿದ್ದಾರೆ, ಮುನಿಯಪ್ಪನವ್ರು ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ನಂತರ ಸಿದ್ದರಾಮಯ್ಯವ್ರ ನಂತರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡಲ್ಲಿ ಇರ್ತಕ್ಕಂಥ ಭವಿಷ್ಯ ಅವರಲ್ಲಿ ಇರ್ತಕ್ಕಂಥ ತೀರ್ಮಾನ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋದು ಕಾದು ನೋಡೋಣ. ಅಲ್ಲ ಸರ್, ಈಗ KPCC ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಕೂಡ ಕೆಲಸ ಮಾಡಿದ್ರು, ಖರ್ಗೆ ಅವರು ಕೂಡ ಕೆಲಸ ಮಾಡಿದ್ರು. ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಒಂದಷ್ಟು ದಲಿತ ಸಮುದಾಯದ ನಾಯಕರ ವಾದ ಆಗಿರುವಂಥದ್ದು. ಹಾಗಾಗಿ ಪರಮೇಶ್ವರ್ ಅವ್ರ ಹೆಸರು ಅಥವಾ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬಂದರೆ ತಾವು ಒಪ್ಕೊಳ್ತೀರಾ ಸರ್? ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡ್ರು ನಾವು ಒಪ್ಕೊತೀವಿ, ಅದರಲ್ಲಿ ಏನು ತಕರಾರಿಲ್ಲ. ಆದರೆ ಹೈಕಮಾಂಡ್ ಗೊತ್ತಿದೆಯಲ್ವ ಯಾರನ್ನ ಮಾಡಬೇಕು ಅಂತೇಳಿ, ಯಾವ ಸಂದರ್ಭದಲ್ಲಿ ಯಾರನ್ನ ಮಾಡಬೇಕು ಅಂತ ಗೊತ್ತಿದೆ. ಬಹುಶಃ ಅದನ್ನು ತೀರ್ಮಾನ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ CM ಆಪ್ತರೆಲ್ಲರೂ ಕೂಡ ಜೊತೆಗೆ ಹೋಗಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವ್ರ ಬ್ರದರ್ಸ್ ಮಾತ್ರ ಹೋಗಿದ್ದಾರೆ. ತಾವು ಯಾರು ಕೂಡ ಆಪ್ತರ ವಲಯದಲ್ಲಿ ಗುರ್ಸ್ಕೊಂಡವರು ಹೋಗಲಿಲ್ಲ. ಕಾರಣ ಏನು ಸರ್? ಈ ಆಪ್ತರು ಇನ್ನೊಂದು ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಾವೆಲ್ಲ ಕಾರ್ಯಕರ್ತರುಗಳು ಪ್ರಮುಖವಾಗಿ. ಅದರಿಂದ ಈಗ CM ಜೊತೆ ಇವತ್ತು ಹೊಸ್ದಾಗಿ ಹೋಗಿರೋದಲ್ಲ ಅವರೆಲ್ಲ. ಪ್ರತಿ ಸಾರಿ CM ಅವರು ಡೆಲ್ಲಿಗೆ ಹೋದಾಗೆಲ್ಲ ಇವರೆಲ್ಲ ಒಟ್ಟಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳನ್ನ ನೀವು ಎಲ್ಲ ತೋರಿಸಿದ್ದೀರಾ. ಅದರಿಂದ ಇವರು ಜೊತೆಲಿ ಸಾಮಾನ್ಯವಾಗಿ ಯಾವಾಗಲೂ ಹೋದಾಗ ಈಗಲೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅದಕ್ಕೆ ಎಲ್ಲ ಲಾಬಿ ಮಾಡಲಿಕ್ಕೆ ಸಿದ್ದರಾಮಯ್ಯವ್ರು ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಜೊತೆಲಿ ಹೋಗವ್ರೆ, CM ಜೊತೆಲಿ ಹೋಗವ್ರೆ. ಬಟ್ ಅಲ್ಲಿ CM ಚರ್ಚೆಗೆ ಕರೀತಕ್ಕಂಥದ್ದು ಸಿದ್ದರಾಮಯ್ಯವ್ರನ್ನ, ಡಿ.ಕೆ. ಶಿವಕುಮಾರ್ನವ್ರನ್ನ ಮಾತ್ರ. ಭವಿಷ್ಯದಲ್ಲಿ ಹೋಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇನ್ನೊಂದು ಸಂದರ್ಭದಲ್ಲಿ ಕರೆದು ಮಾತಾಡ್ಬೋದು. ಬಟ್ ಈ ಸಂದರ್ಭದಲ್ಲಿ ಈ ತೀರ್ಮಾನಗಳಾಗಬೇಕಾದ್ರೆ ಇವರಿಬ್ಬರನ್ನ ಕೇಳಿ ತೀರ್ಮಾನ ತಗೊತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವತ್ತು ಗುಡ್ ನ್ಯೂಸ್ ಸಿಗುತ್ತೆ ಸರ್? ನೀವು ಹೇಳ್ಬೇಕು, ಮಾಧ್ಯಮದವ್ರು. ನಾನು ಹೇಳೋಕ್ಕಾಗಲ್ಲ ಅದನ್ನು. ಹೈಕಮಾಂಡು ಮತ್ತು ಮಾಧ್ಯಮ ಹೇಳಬೇಕು ಅದನ್ನು. ಇವಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.